ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 77. ಅಯ್ಯೋ, ನನ್ನ ದೇಹ ಹೀಗೆ ಏಕೆ ಇದೆ? ತುಂಬ ಫ್ರೀಯಾಗಿ, ಸ್ವಲ್ಪವೂ ನೋವು ಇಲ್ಲದೆ. ಬೆಳಿಗ್ಗೆ ತುಂಬ ನೋವು ಇತ್ತು ಅಲ್ವಾ ಎಂದುಕೊಳ್ಳುತ್ತಾ ದೇಹವನ್ನು ಫ್ರೀಯಾಗಿ ಅತ್ತಿತ್ತ ಸ್ಟ್ರೆಚ್ ಮಾಡುತ್ತಾ ಅವಳ ಬ್ಯಾಗ್ ಇದ್ದ ಕಬೋರ್ಡ್ ತೆಗೆದು ಬ್ಯಾಗ್ ಜಿಪ್ ಓಪನ್ ಮಾಡಿ ನೋಡಿದ ಸಾಹಿತ್ಯ ಆಘಾತದಿಂದ ಕಣ್ಣು ಕೆಳಗೆ ಬಿಟ್ಟಳು. ಬ್ಯಾಗ್ನಲ್ಲಿ ಸೀರೆಗಳು ಮಾತ್ರವಲ್ಲ, ಅವಳು ಹೊಂದಿಕೊಂಡಿದ್ದ ಯಾವ ಡ್ರೆಸ್ಗಳು ಇರಲಿಲ್ಲ. ಇಡೀ ಬ್ಯಾಗ್ನಲ್ಲಿ ಶಾರ್ಟ್ಸ್ ಮತ್ತು ಟೀ ಶರ್ಟ್ ಮಾತ್ರ ಇದ್ದವು. ಅದನ್ನು ನೋಡಿದ ಸಾಹಿಗೆ ತಲೆ ಗಿರಕಿ ಹೊಡೆದು ತಾರಕ್ ಎಂದು ಕಿರುಚಿದಳು. ಡೀಪ್ ಸ್ಲೀಪ್ನಲ್ಲಿದ್ದ ತಾರಕ್ಗೆ ಸಾಹಿಯ ಕರೆ ಕೇಳಿಸಿತು. ಆಕೆಯ ಕಿರುಚು ಕೇಳಿದ ಕೂಡಲೇ ತಕ್ಷಣ ಕಣ್ಣು ತೆರೆದು ಪಕ್ಕದಲ್ಲಿ ನೋಡಿದರೆ ಅಲ್ಲಿ ಖಾಲಿ. ಅಷ್ಟರಲ್ಲಿ ಮತ್ತೊಮ್ಮೆ ತಾರಕ್ ಎಂದು ಕಿರುಚಿದಳು. ಕಿರುಚಿದ ಕಡೆ ನೋಡಿದ ತಾರಕ್ಗೆ ವಿಷಯ ಅರ್ಥವಾಗಿ ಎಂದು ಆರಾಮವಾಗಿ ಮೈ ಮುರಿಯುತ್ತಾ ಎದ್ದು, ಏನು ಡಾರ್ಲಿಂಗ್, ಏಕೆ ಹಾಗೆ ಕಿರುಚುತ್ತಿದ್ದೀಯಾ ಎಂದನು ತುಂಬ ಕೂಲಾಗಿ. ಆದರೆ ಬೇಬಿ ಮಾತ್ರ ಫುಲ್ ಕೋಪದ ಮೂಡ್ನಲ್ಲಿ, ಏನು ತಾರಕ್, ಇದರಲ್ಲಿ ನನ್ನ ಬಟ್ಟೆಗಳು ಎಲ್ಲಿ ಅಂದ್ಲು. ಅದೇನು ಡಾರ್ಲಿಂಗ್ ಹಾಗೆ ಹೇಳುತ್ತೀಯಾ? ಅದರಲ್ಲಿ ನಿನ್ನ ಬಟ್ಟೆಗಳು ಅಷ್ಟು ಕ್ಲಿಯರ್ ಆಗಿ ಕಾಣುತ್ತಿದ್ದರು ಮತ್ತೆ ನನ್ನ ಬಟ್ಟೆಗಳು ಎಲ್ಲಿ ಅಂತ ಕೇಳುತ್ತೀಯಾ ಅಂದ. ಇಲ್ಲಿ ಮೇಲೆ ಹಾಕಿಕೊಳ್ಳುವ ಬಟ್ಟೆಗಳು ಎಲ್ಲಿ ಇವೆ ತಾರಕ್? ಎಲ್ಲ ಒಳಗೆ ಹಾಕಿಕೊಳ್ಳುವ ಬಟ್ಟೆಗಳೇ ಇವೆ, ಹೊರಗೆ ಹಾಕಿಕೊಳ್ಳಲು ಹೇಗೆ ಅಂದ್ಲು. ಅದೇ ಹೊರಗೆ ಡಾರ್ಲಿಂಗ್, ಇನ್ನು ಒಳಗೆ ಹಾಕಿಕೊಳ್ಳಲು ಏನೂ ಅವಶ್ಯಕತೆ ಇಲ್ಲ ಅಂದ. ಏನು ತಾರಕ್ಕಿದು? ಹೊರಗೆ ಇವುಗಳನ್ನು ಹಾಕಿಕೊಂಡು ಹೇಗೆ ಇರುವುದು ತಾರಕ್? ಇವು ಫ್ರೀ KG ಮಕ್ಕಳು ಹಾಕಿಕೊಳ್ಳುವ ಹಾಗೆ ಇವೆ ಅಂದ್ಲು. ಏನೂ ಆಗಲ್ಲ ಬಿಡು ಡಾರ್ಲಿಂಗ್, ಇರುವುದು ನಾವು ಇಬ್ಬರೇ. ಹಾಗಿದ್ದಾಗ ಫ್ರೀ KG ಬಟ್ಟೆ ಹಾಕಿಕೊಂಡರೆ ಏನು, ಮಂತ್ಸ್ ಬೇಬಿ ಹಾಕಿಕೊಳ್ಳುವ ಬಟ್ಟೆ ಹಾಕಿಕೊಂಡರೆ ಏನು? ನಿಜ ಹೇಳಬೇಕೆಂದರೆ ನನ್ನನ್ನು ಕೇಳಿದರೆ ಏನೂ ಹಾಕಿಕೊಳ್ಳದೆ ಇದ್ದರೆ ನನಗಂತೂ ಇನ್ನೂ ಕಂಫರ್ಟ್ ಆಗಿರುತ್ತದೆ ಅಂದುಕೋ ಎಂದನು ತುಂಟತನದಿಂದ ನಗುತ್ತಾ. ತಾರಕ್ ನಗು ನೋಡಿ ಸಾಹಿತ್ಯ ಜೋರಾಗಿ ಕಿರುಚಿ, ತಾರಕ್, ನನಗೆ ಕೋಪ ತರಿಸಬೇಡ, ನನ್ನ ಡ್ರೆಸ್ಗಳನ್ನು ಕೊಡು ಮರ್ಯಾದೆಯಿಂದ ಎಂದಳು ಕೋಪದಿಂದ. ನಿಜವಾಗಲೂ ಡಾರ್ಲಿಂಗ್, ನಿನ್ನ ಡ್ರೆಸ್ಗಳು ಇವೆಲ್ಲ. ನಿನಗೆ ಇನ್ನೂ ಬೇರೆ ಡ್ರೆಸ್ಗಳು ಏನೂ ಇಲ್ಲ. ನಿನಗೆ ಇನ್ನೊಂದು ಆಯ್ಕೆ ಕೂಡ ಇಲ್ಲ. ಈ ಡ್ರೆಸ್ಗಳನ್ನು ಹಾಕಿಕೊಳ್ಳುತ್ತೀಯ ಅಷ್ಟೇ ಅಂದ. ಇಲ್ಲವಾದರೆ ಎಂದು ಕಣ್ಣು ದೊಡ್ಡದು ಮಾಡಿ ಕೇಳಿದಳು ಸಾಹಿತ್ಯ. ಇಲ್ಲವಾದರೆ ಹೀಗೆ ಇದ್ದರೂ ಕೂಡ ನನಗೆ ನೋ ಅಬ್ಜೆಕ್ಷನ್. ನನಗಂತೂ ಹೀಗೆ ಇದ್ದರೆ ಇನ್ನೂ ಕಂಫರ್ಟ್ ಕೂಡ ಎಂದನು ನಗುತ್ತಾ ಅವಳ ಹತ್ತಿರ ಬಂದ. ತಾರಕ್ ಹತ್ತಿರ ಬಂದ ಕೂಡಲೇ ಅಭ್ಯಾಸದಿಂದ ಚಿವುಟಲು ಕೈ ಎತ್ತಿದ ಸಾಹಿಗೆ ಸಡನ್ನಾಗಿ ತಾರಕ್ ರಿವೆಂಜ್ ನೆನಪಿಗೆ ಬಂದು ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು, ನೋ, ಇದೆಲ್ಲ ನಾನು ಒಪ್ಪುವುದಿಲ್ಲ. ನನ್ನ ಡ್ರೆಸ್ಗಳು ನನಗೆ ಬೇಕು, ಪ್ಲೀಸ್ ತಾರಕ್ ಎಂದು ಇನ್ನೂ ಬೆದರಿಕೆಗಳು ಮುಗಿದು ಬೇಡಿಕೊಳ್ಳಲು ಶುರು ಮಾಡಿದಳು ಸಾಹಿತ್ಯ. ನಿಜ ಡಾರ್ಲಿಂಗ್, ನಿನಗೆ ಇನ್ನೂ ಬೇರೆ ಡ್ರೆಸ್ಗಳು ಏನೂ ಇಲ್ಲ. ಆದರೂ ನಾವು ಇಬ್ಬರೇ ಇರುವಾಗ ಡಾರ್ಲಿಂಗ್, ಹಾಗಿದ್ದಾಗ ಈಗ ಇಲ್ಲಿ ಕೂಡ ಸೀರೆಗಳು, ಫುಲ್ ಡ್ರೆಸ್ಗಳು ಏಕೆ ಹೇಳು? ನನಗೆ ಇಂತಹ ಡ್ರೆಸ್ ಅಂದರೆ ತುಂಬ ಇಷ್ಟ. ನಿನ್ನನ್ನು ಇಂತಹ ಡ್ರೆಸ್ನಲ್ಲಿ ನೋಡಲು ಇನ್ನೂ ಇಷ್ಟ ಅಂದ. ಅದು ಅಲ್ಲ ತಾರಕ್, ನನಗೆ ಯಾವಾಗಲೂ ಇಂತಹ ಬಟ್ಟೆಗಳನ್ನು ಹಾಕಿಕೊಳ್ಳುವುದು ಅಭ್ಯಾಸ ಇಲ್ಲ. ಏನೋ ನನಗೆ ಒಂಥರ ಇರುತ್ತದೆ, ಹಾಕಿಕೊಳ್ಳಲು ಕೂಡ ಇಕ್ಕಟ್ಟಾಗಿ ಇರುತ್ತದೆ ಎಂದಳು ಸಾಹಿತ್ಯ. ಅದಾ ಡಾರ್ಲಿಂಗ್ ನಿನ್ನ ಸಮಸ್ಯೆ? ಹಾಗಾದರೆ ಇರು, ನಾನೇ ನಿನಗೆ ಹಾಕಿಸುತ್ತೇನೆ, ಆಗ ಯಾವ ಸಮಸ್ಯೆನೂ ಇರುವುದಿಲ್ಲ ಎಂದು ಮುಂದೆ ಬಂದನು ತಾರಕ್. ಸಾಹಿತ್ಯ ತಕ್ಷಣ ತಾರಕ್ಗೆ ಕೈ ಅಡ್ಡ ಇಟ್ಟು, ತಾರಕ್, ನೀನು ಅಲ್ಲಿಯೇ ಇರು ಪ್ಲೀಸ್, ಇನ್ನೂ ಹತ್ತಿರ ಬರಬೇಡ, ನಾನು ಹಾಕಿಕೊಳ್ಳುತ್ತೇನೆ ಎಂದು ಡ್ರೆಸ್ ತೆಗೆದುಕೊಂಡಳು. ಮತ್ತೆ ಅದು ಅಲ್ಲ ತಾರಕ್, ಇಲ್ಲಿಯವರೆಗೆ ಬಂದಿದ್ದೇವೆ, ಕನಿಷ್ಠ ಸೈಟ್ ಸೀಯಿಂಗಿಗೆ ಹೋಗದೆ ರೂಮ್ನಲ್ಲೇ ಇದ್ದರೆ ಹೇಗೆ ಹೇಳು? ಮೇಲಾಗಿ ನಿನ್ನ ಮಗಳಿಗೆ ಕೂಡ ಈಗ ತಾನೇ ಹೇಳಿದ್ದೀಯಾ ನಾಳೆ ಬರುತ್ತೇವೆ ಎಂದು. ಇರುವ ಒಂದು ದಿನ ಕೂಡ ಕನಿಷ್ಠ ಹೊರಗೆ ಕೂಡ ಹೋಗಲು ಬಿಡದೆ ಇಲ್ಲಿ ನನಗೇನು ತೋರಿಸಿದೆ, ರೂಮ್ನಲ್ಲೇ ಇರಿಸುತ್ತೀಯ ನನ್ನನ್ನು ಎಂದಳು ಡಲ್ಲಾಗಿ. ಹಾಗೆ ಹೇಳುತ್ತೀಯ ಡಾರ್ಲಿಂಗ್ ಎಂದು ಯೋಚಿಸಿದ ಹಾಗೆ ಫೇಸ್ ಇಟ್ಟು,
ಓಕೆ ಡಾರ್ಲಿಂಗ್, ನೀನು ಇಷ್ಟೆಲ್ಲ ಕೇಳುತ್ತಿದ್ದೀಯಾ ಅಂದ ಮೇಲೆ ನಿನಗಾಗಿ ಒಂದು ಡ್ರೆಸ್ ತರಿಸುತ್ತೇನೆ. ಆದರೆ ಆ ಡ್ರೆಸ್ ಹಾಕಿಕೊಂಡು ಈಗ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಎಂಜಾಯ್ ಮಾಡಿ ಈವ್ನಿಂಗ್ ಬಂದ ಕೂಡಲೇ ಮತ್ತೆ ಆ ಡ್ರೆಸ್ ತೆಗೆದು ಹೊರಗೆ ಎಸೆಯಬೇಕು, ಓಕೆನಾ? ಹಾಗೆ ಅಂದರೆ ಮಾತ್ರ ನಿನಗೆ ಡ್ರೆಸ್ ತರಿಸುತ್ತೇನೆ, ಇಲ್ಲವಾದರೆ ಇಲ್ಲ ಎಂದು ಡೀಲ್ ಮಾಡಿದನು ತಾರಕ್. ತಾರಕ್ ಡ್ರೆಸ್ ತರಿಸುತ್ತೇನೆ ಎಂದಿದ್ದಕ್ಕೆ ಸಾಹಿ ಸಂತೋಷದಿಂದ ತಕ್ಷಣ ಓಕೆ ಓಕೆ ತಾರಕ್, ಹಾಗಾದರೆ ಓಕೆ, ತಕ್ಷಣ ತರಿಸು ಎಂದಳು. ವೆಯ್ಟ್ ಡಾರ್ಲಿಂಗ್, ನನ್ನ ಡೀಲ್ ಸರಿಯಾಗಿ ಕೇಳಿದ್ದೀಯಾ? ಹಾಗಾದರೆ ಮತ್ತೆ ಹೇಳು, ಬಂದ ಕೂಡಲೇ ಡ್ರೆಸ್ ತೆಗೆದು ಹೊರಗೆ ಎಸೆಯುತ್ತೀಯಾ ಅಂದ. ಮತ್ತೆ ಇದೇ ಡ್ರೆಸ್ ಹಾಕುತ್ತೇನೆ ಅಂದರೆ ಮಾತ್ರ ತರಿಸುತ್ತೇನೆ, ಇಲ್ಲವಾದರೆ ಇಲ್ಲ ಎಂದು ಕೇಳಿದನು ತಾರಕ್. ಓಕೆ ಬಾಬಾ ಓಕೆ, ರೂಮ್ಗೆ ಬಂದ ಕೂಡಲೇ ಆ ಡ್ರೆಸ್ ತೆಗೆದು ಎಸೆಯುತ್ತೇನೆ, ಮೊದಲು ತರಿಸುತ್ತೀಯಾ ಪ್ಲೀಸ್ ಎಂದು ತಾರಕ್ ಗಡ್ಡ ಹಿಡಿದು ಕೇಳಿದಳು. ಓಕೆ ಡಾರ್ಲಿಂಗ್, ಜಸ್ಟ್ ವೆಯ್ಟ್, ತರಿಸುತ್ತೇನೆ, ಒಂದು 5 ಮಿನಿಟ್ಸ್ ನೀನು ಕಣ್ಣು ಮುಚ್ಚಿಕೋ, ನಾನು ತರಿಸುತ್ತೇನೆ ಎಂದನು ತಾರಕ್. ಅದೇನು 5 ಮಿನಿಟ್ಸ್ನಲ್ಲಿ ಡ್ರೆಸ್ ಬರುತ್ತದೆಯೇ ಎಂದು ಅರ್ಥವಾಗದಂತೆ ಕೇಳಿದಳು ಸಾಹಿತ್ಯ. ಬರುತ್ತದೆಯೋ ಬರುವುದಿಲ್ಲವೋ ನಿನಗೆ ಏಕೆ ಡಾರ್ಲಿಂಗ್, ನೀನು ಮಾತ್ರ ಕಣ್ಣು ಮುಚ್ಚಿಕೋ, ನಾನು ಏನು ಮಾಡಿದರೂ ನೀನು ಸೈಲೆಂಟಾಗಿ ಇರು, ನಿನ್ನ ಡ್ರೆಸ್ ನಿನ್ನ ಕೈಯಲ್ಲಿ ಇಡುತ್ತೇನೆ, ಓಕೆನಾ ಅಂದ. ಏನು ಮಾಡಿದರು ಅಂದರೆ ಮತ್ತೆ ಏನು ಮಾಡುತ್ತೀಯ ತಾರಕ್? ನನ್ನನ್ನು ಹೊರಗೆ ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದೀಯಾ ಎಂದು ಅನುಮಾನದಿಂದ ಕೇಳಿದಳು ಸಾಹಿತ್ಯ. 5 ಮಿನಿಟ್ಸ್ನಲ್ಲಿ ಡ್ರೆಸ್ ಕೊಡುತ್ತೇನೆ ಎಂದು ಮತ್ತೆ ಶುರು ಮಾಡುತ್ತೇನೆಯೇ ಡಾರ್ಲಿಂಗ್, ಆದರೂ ಕೂಡ 5 ಮಿನಿಟ್ಸ್ನಲ್ಲಿ ನಾವು ಹೊರಗೆ ಹೋಗುತ್ತೇವೆ ಅಂದ ಮೇಲೆ ಮತ್ತೆ ಏನು ಮಾಡುತ್ತೇನೆ ಹೇಳು? ಆ ನೈಟ್ ಬಂದ ಮೇಲೆ ಮತ್ತೆ ನೈಟ್ ಎಲ್ಲ ನಮಗೆ ತುಂಬ ಸಮಯ ಇದೆ, ಅದಕ್ಕೋಸ್ಕರ ಈ 5 ಮಿನಿಟ್ಸ್ನಲ್ಲಿ ಏಕೆ ಕಾತರ ಪಡುತ್ತೇನೆ ಹೇಳು? ಆದರೂ ಡಾರ್ಲಿಂಗ್, ಯಾವ ಕೆಲಸನಾದರೂ ಸ್ಪೀಡಾಗಿ ಮಾಡುವುದು ನನಗೆ ಅಷ್ಟಾಗಿ ಇಷ್ಟ ಇಲ್ಲ ಡಾರ್ಲಿಂಗ್, ನನಗೆ ಯಾವ ಕೆಲಸನಾದರೂ ಆರಾಮವಾಗಿ ಚೆನ್ನಾಗಿ ಸಮಯ ತಗೊಂಡು ಮಾಡುವುದೇ ತುಂಬ ಇಷ್ಟ ಎಂದನು ಅವಳನ್ನು ಇಂಟೆನ್ಸ್ ಆಗಿ ನೋಡುತ್ತಾ. ಏನೋ ತಾರಕ್, ನಿನ್ನ ಮಾತುಗಳು ಏನೂ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದರೂ ನಿನ್ನ ಲುಕ್ಸ್ ಮಾತ್ರ ನನ್ನನ್ನು ಭಯಪಡಿಸುತ್ತಿವೆ. ನನಗೆ ಏನೋ ಡೌಟ್ ಆಗುತ್ತಿದೆ ತಾರಕ್, ಏನೋ ಮಾಡುವ ಹಾಗೆ ಇದ್ದೀಯಾ? ನಾನು ಕಣ್ಣು ಮುಚ್ಚಿಕೊಳ್ಳಬೇಕಾದರೆ ನೀನು ನನಗೆ ಮಾತು ಕೊಡು, ನನ್ನನ್ನು ಏನೂ ಮಾಡುವುದಿಲ್ಲ ಎಂದಳು ಸಾಹಿತ್ಯ. ಡಾರ್ಲಿಂಗ್, ಅವಶ್ಯಕತೆ ನಿನ್ನದು, ಪಾಪ ನಿನಗೆ ಡ್ರೆಸ್ ಬೇಕು ಅಂದರೆ ಕಣ್ಣು ಮುಚ್ಚಿಕೋ, ಇಲ್ಲವಾದರೆ ಹೀಗೆ ಇರು, ನೀನು ಹೇಗೆ ಇದ್ದರೂ ನನಗೆ ಇಷ್ಟವೇ ಡಾರ್ಲಿಂಗ್ ಅಂದ. ಸಾಹಿತ್ಯ ತಲೆಗೆ ಬಡಿದುಕೊಂಡು ಈಡಿಯಟ್, ಬೇಕು ಅಂತ ಮಾಡುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿ ಬೈದುಕೊಂಡು ಓಕೆ ನೀನು ಏನು ಮಾಡುವುದಿಲ್ಲ ಎಂದು ನಂಬುತ್ತಿದ್ದೇನೆ, ಆದರೆ ಈ ಬಾರಿ ತರಿಸುವ ಡ್ರೆಸ್ ಆದರೂ ಸ್ವಲ್ಪ ಉದ್ದವಾಗಿ ಕಾಲುಗಳವರೆಗೆ ಇರುವ ಡ್ರೆಸ್ ತರಿಸುತ್ತೇನೆ ಅಂದರೆ ಕಣ್ಣು ಮುಚ್ಚಿಕೊಳ್ಳುತ್ತೇನೆ, ಓಕೆನಾ ಎಂದಳು ಸಾಹಿತ್ಯ. ಓಕೆ ಡಾರ್ಲಿಂಗ್, ಆ್ಯಸ್ ಯು ವಿಶ್, ಹಾಗಾದರೆ ಕಮಾನ್ ಸ್ಟಾರ್ಟ್, ಕ್ಲೋಸ್ ಯುವರ್ ಐಸ್ ಅಂದ. ತಪ್ಪುವುದಿಲ್ಲವೇ ಎಂದು ಕಣ್ಣು ಮುಚ್ಚಿಕೊಂಡಳು ಸಾಹಿತ್ಯ. ಸಾಹಿತ್ಯ ಮುಚ್ಚಿದ ಕಣ್ಣುಗಳ ಮೇಲೆ ಮುತ್ತು ಕೊಟ್ಟು ಅವನ ತುಟಿಗಳು ತಾಗಿದ ಕೂಡಲೇ ಕೆಂಪಾದ ಕೆನ್ನೆಗಳ ಮೇಲೆ ತುಟಿಗಳನ್ನು ಹೊತ್ತಿ ಕೆಂಪಾದ ಕೆನ್ನೆಗಳ ಮೇಲೆ ತುಟಿಗಳ ಮುದ್ರೆಗಳನ್ನು ಹಾಕಿದ ಕೂಡಲೇ ನಡುಗುತ್ತಿದ್ದ ಆಕೆಯ ಕೆಂಪಾದ ತುಟಿಗಳನ್ನು ನೋಡಿ ಬೆದರಿಕೆಯಿಂದ ನಡುಗುತ್ತಿದ್ದ ಆಕೆಯ ತುಟಿಗಳಿಗೆ ತನ್ನ ತುಟಿಗಳನ್ನು ಜೋಡಿಸಿದನು ತಾರಕ್. 2 ಜೋಡಿ ತುಟಿಗಳು ಸೇರಿದಾಗಲೇ ಆಕೆ ಕಣ್ಣು ತೆರೆದು ಅವನ ಕಣ್ಣುಗಳ ಒಳಗೆ ನೋಡುತ್ತಿದ್ದಾಗ ತನ್ನ ಕಣ್ಣುಗಳಿಂದಲೇ ತುಂಟತನದಿಂದ ನಗುತ್ತಾ ಕಣ್ಣು ಹೊಡೆದನು ತಾರಕ್. ಅಷ್ಟೇ, ಆ ತುಂಟ ಕಣ್ಣುಗಳು ಮಾಡುವ ತುಂಟ ಮಾಯೆಯಲ್ಲಿ ಬಿದ್ದು ಸುಂದರ ಕಣ್ಣುಗಳನ್ನು ಸಂಪೂರ್ಣವಾಗಿ ಮುಚ್ಚಿ 10 ನಿಮಿಷಗಳವರೆಗೆ ತಾರಕ್ನನ್ನು ದೂರ ಮಾಡುವ ಪ್ರಯತ್ನ ಕೂಡ ಮಾಡಲಿಲ್ಲ ಸಾಹಿತ್ಯ. 10 ನಿಮಿಷಗಳ ನಂತರ ಆಕೆಯ ತುಟಿಗಳನ್ನು ಬಿಟ್ಟು ಕುತ್ತಿಗೆಯ ಮೇಲಿಂದ ಭುಜದ ಮೇಲೆ ಹರಿದಾಡುತ್ತಿದ್ದ ತುಟಿಗಳ ಪ್ರಯಾಣಕ್ಕೆ ಅಡ್ಡ ಹಾಕಲಾಗದೆ, ಹಾಗೆಂದು ಮುಂದೆ ಹೋಗಲಾಗದೆ ಕೈಯಲ್ಲಿ ಇದ್ದ ಟವಲ್ ನುಜ್ಜುಗುಜ್ಜು ಮಾಡುತ್ತಾ ಇತ್ತು. ಆಕೆಯ ಬಿಳಿಯ ಕುತ್ತಿಗೆ ರೂಪಾಂತರಗೊಂಡು ಕೆಂಪಾದಾಗ ತನ್ನ ಕಾಮವನ್ನು ನಿಲ್ಲಿಸಲಾಗದ ತಾರಕ್ ಕಾಲರ್ ಬೋನ್ ಹತ್ತಿರ ಗಟ್ಟಿಯಾಗಿ ಒಂದು ಬೈಟ್ ಕೊಟ್ಟು ತಪ್ಪದೆ ಸಾಹಿಯನ್ನು ಬಿಟ್ಟನು. ಅವನು ಬಿಟ್ಟ ಮರುಕ್ಷಣ ಕಣ್ಣು ತೆರೆದು ನೋಡುವಷ್ಟರಲ್ಲಿ ಆಕೆಯ ಮುಂದೆ ಡ್ರೆಸ್ ಕವರ್ನೊಂದಿಗೆ ರೆಡಿಯಾಗಿ ಇದ್ದನು ತಾರಕ್.
ಅದನ್ನು ನೋಡಿದ ಸಾಹಿತ್ಯ ಅಲ್ಲಿಯವರೆಗೆ ಇದ್ದ ರೊಮ್ಯಾಂಟಿಕ್ ಮೂಡಿಂದ ಹೊರಗೆ ಬಂದು ಕೋಪದಿಂದ ತಾರಕ್ ಕಡೆ ಕಣ್ಣು ಉರಿಮಿ ನೋಡುತ್ತಾ, ಅಂದರೆ ಆಲ್ರೆಡಿ ಡ್ರೆಸ್ ಇತ್ತು ಅಂದ ಮಾತು ಎಂದಳು. ಸಾಹಿತ್ಯ ಕೋಪವನ್ನು ಎಂಜಾಯ್ ಮಾಡುತ್ತಾ, ಹಾ ಡಾರ್ಲಿಂಗ್, ಇಲ್ಲಿಯವರೆಗೆ ಬಂದ ಮೇಲೆ ನಿನ್ನನ್ನು ಹೊರಗೆ ಕರೆದುಕೊಂಡು ಹೋಗದೆ ಇರುತ್ತೇನೆಯೇ? ಹಾಗೆ ಕರೆದುಕೊಂಡು ಹೋದಾಗ ಆ ಡ್ರೆಸ್ ಹೇಗೆ ಹಾಕಿಕೊಳ್ಳುತ್ತೀಯ ಡಾರ್ಲಿಂಗ್ ಎಂದನು ತಾರಕ್. ಮತ್ತೆ ಇಷ್ಟು ಯೋಚನೆ ಇರುವವನು ಮೊದಲೇ ಡ್ರೆಸ್ ತೆಗೆದುಕೊಡದೆ ಇಷ್ಟು ನಾಟಕಗಳು ಏಕೆ ಮಾಡಿದೆ? ನನ್ನೊಂದಿಗೆ ಡೀಲ್ ಏಕೆ ಮಾತನಾಡಿದೆ ಎಂದಳು. ಅದಷ್ಟೇ ಡಾರ್ಲಿಂಗ್, ನಾನು ಬೆನಿಫಿಟ್ ಇಲ್ಲದೆ ಯಾವ ಕೆಲಸನೂ ಮಾಡುವುದಿಲ್ಲ. ಅದರಲ್ಲಿ ನಿನ್ನ ವಿಷಯದಲ್ಲಿ ಅಂತೂ ಅಸಲು ಮಾಡುವುದಿಲ್ಲ ಎಂದನು. ಕೋಪದಲ್ಲಿ ಮುದ್ದಾಗಿ ಇರುವ ಸಾಹಿತ್ಯ ಮುಖ ನೋಡುತ್ತಾ ಮುತ್ತು ಕೊಡಲು ಮುಂದೆ ಜಾರಿದಾಗ, ಕೊಲ್ಲುತ್ತೇನೆ ಮುಂದೆ ಬಂದೆ ಅಂದರೆ ಎಂದು ಬೆರಳು ತೋರಿಸುತ್ತಾ, ಈಗ ನಾನು ಅಸಲು ನಿನ್ನ ಮಾತು ಕೇಳುವುದಿಲ್ಲ. ನಮ್ಮ ಡೀಲ್ ಕೂಡ ಕ್ಯಾನ್ಸಲ್ ಮಾಡುತ್ತಿದ್ದೇನೆ. ಏನು ಮಾಡುತ್ತೀಯ ಮಾಡಿಕೊ ಎಂದಳು ಸಾಹಿತ್ಯ. ಸಾಹಿತ್ಯ ತೋರಿಸುತ್ತಿದ್ದ ಆ ಬೆರಳನ್ನು ಗಪ್ ಎಂದು ಬಾಯಿಂದ ಕಚ್ಚುತ್ತಾ, ಮತ್ತೆ ಅದೇ ಡಾರ್ಲಿಂಗ್, ನನಗೆ ಅಲ್ಲಿಯೇ ಕೋಪ ಬರುತ್ತದೆ. ನೀನು ನನಗೆ ಮಾತು ಕೊಟ್ಟಿದ್ದೀಯ, ಅದನ್ನು ಫಾಲೋ ಮಾಡು, ಇಲ್ಲವೆಂದು ಮಾತು ಬದಲಾಯಿಸಿದರೆ ಅಂದ. ಆ ಬದಲಾಯಿಸಿದರೆ ಏನು ಮಾಡುತ್ತೀಯಾ? ನಾನು ಡ್ರೆಸ್ ಬದಲಾಯಿಸುವುದಿಲ್ಲ, ಮಾತು ಬದಲಾಯಿಸುತ್ತಿದ್ದೇನೆ ಎಂದು ತುಟಿ ತಿರುಗಿಸಿ ತಾರಕ್ನನ್ನು ತಳ್ಳಿ ಮತ್ತೊಂದು ರೂಮ್ಗೆ ಹೋದಳು ಡ್ರೆಸ್ ಬದಲಾಯಿಸಲು ಸಾಹಿತ್ಯ. ಎಷ್ಟು ಹೊರಳಿ ಹೋಗುತ್ತೀಯಾ? ಹೋಗು ಡಾರ್ಲಿಂಗ್, ನೀನು ಎಷ್ಟು ಬೆಟ್ಟು ಮಾಡಿದರೆ ನನಗೆ ಅಷ್ಟೇ ಇಷ್ಟ ಎಂದು ನಗುತ್ತಾ ತಾನು ಫ್ರೆಶ್ ಆಗಲು ಹೋಗಿಬಿಟ್ಟನು ತಾರಕ್. ಇಬ್ಬರು ಫ್ರೆಶ್ ಆಗಿ ರೆಡಿಯಾಗಿ ಹೊರಗೆ ಬರುವಷ್ಟರಲ್ಲಿ ಸಂಜೆ 6 ದಾಟಿ ಕತ್ತಲು ಬೀಳಲು ಶುರು ಆಯಿತು. ಯಾರೂ ಇಲ್ಲದ ಏಕಾಂತ ಸಮಯದಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಸಮುದ್ರದ ಅಲೆಗಳ ಸದ್ದು ಕಿವಿಗೆ ಹೊಸ ರೀತಿಯ ಸಂಗೀತವನ್ನು ನೀಡುತ್ತಾ, ಕಾಲುಗಳ ಕೆಳಗೆ ಬಿಳಿಯ ಸಮುದ್ರದ ಮರಳಿನಲ್ಲಿ ಮನಸ್ಸಿಗೆ ಇಷ್ಟವಾದವರ ಸಂಘದಲ್ಲಿ ಹಾಗೆ ಇಬ್ಬರು ಒಬ್ಬರ ಕೈಯನ್ನು ಮತ್ತೊಬ್ಬರೊಂದಿಗೆ ಹೆಣೆದು ನಡೆಯುತ್ತಾ ಮಾತುಗಳಲ್ಲಿ ಮಗ್ನರಾಗಿ ಪ್ರಯಾಣ ಮಾಡುತ್ತಾ ಇದ್ದರು. ಹಾಗೆ ಎಷ್ಟು ದೂರ ಪ್ರಯಾಣ ಮಾಡಿದರೂ ಎಷ್ಟು ಹೊತ್ತು ಕಾಲ ಕಳೆದು ಹೋಯಿತು ಲೆಕ್ಕವೇ ಇಲ್ಲ. ಅವರ ಮಾತುಗಳಿಗೆ ಅಂತ್ಯವೇ ಇಲ್ಲ. ಮಧ್ಯದಲ್ಲಿ ಕೆಣಕುವ ತಾರಕ್ ತುಂಟ ಮಾತುಗಳು, ತುಂಟ ಕೆಲಸಗಳು. ಹಾಗೆ ಇದ್ದಾಗ ಸಾಹಿತ್ಯ ಮುಖದಲ್ಲಿ ಸೇರುತ್ತಿದ್ದ ನಾಚಿಕೆಯಿಂದ ಕೆಂಪಾಗುತ್ತಿದ್ದ ಆಕೆಯ ಕೆನ್ನೆಗಳು. ಉಫ್, ಹೀಗೆ ಹೇಳಿಕೊಂಡು ಹೋದರೆ ಎಷ್ಟೋ. ಆ ರಾತ್ರಿಗೆ ಬೀಚ್ ಹತ್ತಿರವೇ ಹೊರಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿಸಿದ್ದನು ತಾರಕ್. ಕಂಪ್ಲೀಟ್ ಸೀ ಫುಡ್, ನಾನ್ ವೆಜ್ ವೆರೈಟಿಗಳೊಂದಿಗೆ, ವಿತ್ ಅಂಡಮಾನ್ ಬೀಚ್ ಸ್ಪೆಷಲ್ ರೆಡ್ ವೈನ್ನೊಂದಿಗೆ. ಅವರಿಬ್ಬರ ಜೀವನದಲ್ಲಿ ಸ್ಪೆಷಲ್ ಡಿನ್ನರ್ ಡೇಟ್ ಆಯಿತು ಆ ದಿನ. ಆಫ್ಟರ್ 1 ಅವರ್ ಅವರ ಸ್ಪೆಷಲ್ ಡಿನ್ನರ್ ಡೇಟನ್ನು ಕೂಡ ಮುಗಿಸಿಕೊಂಡು ಕಾಟೇಜ್ಗೆ ಬಂದರು ಸಾಹಿತ್ಯ ತಾರಕ್. ಅವಳು ಸ್ವಲ್ಪ ಹೊತ್ತು ಪೆಟ್ಟು ಮಾಡಿದರೂ ಕೂಡ ಇನ್ನೂ ಹೆಚ್ಚು ಬೆಟ್ಟು ತೋರಿಸಿ ತಾನು ಮೊದಲು ಹೇಳಿದ ಹಾಗೆಯೇ ಸಾಹಿತ್ಯ ಕೈಯಿಂದ ಸಕ್ಸಸ್ಫುಲ್ ಆಗಿ ಶಾರ್ಟ್ ಅಂಡ್ ಟೀ ಶರ್ಟ್ ಹಾಕಿಸಿಬಿಟ್ಟನು. ತಾರಕ್ಗೆ ರೆಡ್ ವೈನ್ ಮೊದಲೇ ಅಭ್ಯಾಸ ಇರುವುದರಿಂದ ಅಷ್ಟಾಗಿ ಕಿಕ್ ಏರದೆ ಹೋದರೂ ಸಾಹಿಗೆ ಮಾತ್ರ ಫಸ್ಟ್ ಟೈಮ್ ಆದ್ದರಿಂದ ಆ ನೈಟ್ ತಾರಕ್ಗೆ ಚುಕ್ಕೆಗಳನ್ನು ತೋರಿಸಿದಳು. ಆದರೆ ಅದು ಕೂಡ ಒಂದು ಅಂದವಾದ ಅದ್ಭುತವಾದ ರಾತ್ರಿಯಾಗಿ ಬದಲಾಯಿಸಿಕೊಂಡನು ತಾರಕ್. ನೆಕ್ಸ್ಟ್ ಡೇ ಮಾರ್ನಿಂಗ್ ತಾರಕನೇ ಮೊದಲೇ ಎದ್ದು ಸಾಹಿತ್ಯ ಆರಾಮಾಗಿ ಮಲಗಿ ಇರುವುದರಿಂದ ತನಗಾಗಿ ಸಾಹಿಗಾಗಿ ಕಾಫಿ ಪ್ರಿಪೇರ್ ಮಾಡಲು ಕಿಚನ್ ಒಳಗೆ ಹೋಗಿಬಿಟ್ಟನು. ತಾರಕ್ ತನ್ನ ಪಕ್ಕದಿಂದ ಎದ್ದ 10 ನಿಮಿಷಗಳ ನಂತರ ಕಣ್ಣು ತೆರೆದ ಸಾಹಿತ್ಯ ಅಲ್ಲಿ ಬೆಡ್ ಮೇಲೆ ತಾರಕ್ ಕಾಣಿಸದೇ ಇರುವುದರಿಂದ ತಾರಕ್ ಎಲ್ಲಿ ಹೋಗಿರಬಹುದು ಎಂದು ಯೋಚಿಸುತ್ತಾ ಬೆಡ್ ಇಳಿದು ಡ್ರೆಸ್ ವೇರ್ ಮಾಡಿ ವಾಶ್ರೂಮ್ನಲ್ಲಿ ಬಾಲ್ಕನಿಯಲ್ಲಿ ಹುಡುಕಿ ಎಲ್ಲೂ ತಾರಕ್ ಕಾಣಿಸದೇ ಇರುವುದರಿಂದ ಬೆಡ್ರೂಮ್ನಿಂದ ಹೊರಗೆ ಬಂದಳು. ಕಿಚನ್ನಿಂದ ಕೇಳಿಸುತ್ತಿದ್ದ ಸೌಂಡ್ಗಳಿಗೆ ಅತ್ತ ಕಡೆ ಹೋದಾಗ ತಾರಕ್ ಓನ್ಲಿ ನೈಟ್ ಟ್ರ್ಯಾಕ್ ಮಾತ್ರ ಹಾಕಿಕೊಂಡು ವಿತೌಟ್ ಶರ್ಟ್ನೊಂದಿಗೆ ಸ್ಟವ್ ಕಡೆ ತಿರುಗಿ ಇರುವುದರಿಂದ ಏನು ಮಾಡುತ್ತಿದ್ದಾನೆಂದು ಗೊತ್ತಾಗಲಿಲ್ಲ ಸಾಹಿತ್ಯಗೆ. ಮೆಲ್ಲಗೆ ಬೆಕ್ಕಿನ ಹಾಗೆ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟುಕೊಂಡು ಸ್ವಲ್ಪವೂ ಶಬ್ದ ಆಗದ ಹಾಗೆ ತಾರಕ್ ಹತ್ತಿರ ಹೋಗಿ ಹಿಂದಿನಿಂದ ಅವನನ್ನು ಬ್ಯಾಕ್ ಹಗ್ ಮಾಡಿಕೊಂಡು, ಪಾನ್ ಇಂಡಿಯಾ ಸ್ಟಾರ್ ಏನು ಮಾಡುತ್ತಿದ್ದಾರೆ ಎಂದಳು.
ತಾರಕ್ ತನ್ನ ಕೈಗಳನ್ನು ಹಿಡಿದು ಮುಂದೆ ತೆಗೆದುಕೊಂಡು ಪ್ಯಾನ್ ಇಂಡಿಯಾ ಹೀರೋ ತನ್ನ ಲೈಫ್ ಟೈಮ್ ಹೀರೋಯಿನ್ಗೋಸ್ಕರ ಕಾಫಿ ಪ್ರಿಪೇರ್ ಮಾಡುತ್ತಿದ್ದಾನೆ ಎಂದನು ತಾರಕ್. ಅಬ್ಬೋ, ಹಾಗಾದರೆ ಈ ಸೂಪರ್ ಸ್ಟಾರ್ಗೆ ಕಿಚನ್ನಲ್ಲಿ ಅಡುಗೆ ಮಾಡುವುದು ಕೂಡ ಬರುತ್ತದೆಯೇ ಎಂದಳು ಸಾಹಿತ್ಯ ನಗುತ್ತಾ. ಮತ್ತೆ ಸೂಪರ್ ಸ್ಟಾರ್ ಆದರೂ ಕೂಡ ಆ ಸ್ಟಾರ್ ಡಾರ್ಲಿಂಗ್ಗೋಸ್ಕರ ಮಾಡಬೇಕು ಅಲ್ವಾ ಎಂದನು ಕಾಫಿಯನ್ನು ಕಪ್ನಲ್ಲಿ ಸುರಿಯುತ್ತಾ. ರಿಯಲಿ ವಾವ್, ಹಾಗಾದರೆ ಸೂಪರ್ ಸ್ಟಾರ್ ಕೈಯಿಂದ ಮಾಡಿದ ಕಾಫಿ ಟೇಸ್ಟ್ ನೋಡಲೇಬೇಕು ಖಂಡಿತ ಎಂದಳು ಸಾಹಿತ್ಯ. ಶೋರ್ ಡಾರ್ಲಿಂಗ್ ಎಂದು ಅವಳನ್ನು ಎತ್ತಿ ಕಿಚನ್ ಕ್ಯಾಸ್ಕೆಟ್ ಮೇಲೆ ಕೂರಿಸಿಕೊಂಡು ಆಕೆಯ ಕಾಲುಗಳನ್ನು ತನ್ನ ಸೊಂಟದ ಸುತ್ತ ಹಾಕಿಸಿಕೊಂಡು ಮತ್ತೆ ಕಪ್ ಆಕೆಯ ತುಟಿಗಳ ಹತ್ತಿರ ಇಟ್ಟನು ತಾರಕ್. ಸಾಹಿತ್ಯ ನಗುತ್ತಾ ಕಾಫಿ ಒಂದು ಸಿಪ್ ಮಾಡುತ್ತಿದ್ದರೆ, ಡಾರ್ಲಿಂಗ್, ಕಾಫಿ ಟೇಸ್ಟ್ ಹೀಗೆ ಗೊತ್ತಾಗುವುದಿಲ್ಲ, ನಾನೇ ತೋರಿಸುತ್ತೇನೆ ಎಂದು ಮೊದಲೇ ತಾರಕ್ ಕಾಫಿ ಕುಡಿದು ತಕ್ಷಣ ಆಕೆಯ ತುಟಿಗಳನ್ನು ಬಂಧಿಸಿ ಅವನ ತುಟಿಗಳ ಮಧ್ಯೆ ಬಚ್ಚಿಟ್ಟ ಕಾಫಿ ರುಚಿಯನ್ನು ಆಕೆಗೆ ನೀಡುತ್ತಾ ಕಪ್ ಕಾಫಿಯನ್ನು ಅರ್ಧ ಗಂಟೆಗಳ ಕಾಲ ಸಿಪ್ ಮಾಡಿದ ಅದನ್ನು ಲೀಕ್ ಮಾಡುತ್ತಾ ಅರ್ಲಿ ಮಾರ್ನಿಂಗ್ ಕಾಫಿ ರೊಮ್ಯಾನ್ಸ್ನೊಂದಿಗೆ ಸ್ಟಾರ್ಟ್ ಮಾಡಿಬಿಟ್ಟನು ತಾರಕ್. ಅರ್ಧ ಗಂಟೆಗೆ ಜಸ್ಟ್ 1 ಕಪ್ ಕಾಫಿಯನ್ನು ಫಿನಿಶ್ ಮಾಡಿ ಅವನ ಸೊಂಟದ ಸುತ್ತ ಇರುವ ಕಾಲುಗಳನ್ನು ಹಾಗೆಯೇ ಇರಿಸಿ ಹಾಗೆ ತನ್ನನ್ನು ಲಿಫ್ಟ್ ಮಾಡಿ ವಾಶ್ರೂಮ್ ಒಳಗೆ ಎತ್ತಿಕೊಂಡು ಹೋಗಿಬಿಟ್ಟನು. ಅದಾದ ಮೇಲೆ ಮತ್ತೆ 1 ಗಂಟೆ ಗಂಗಾ ಸ್ನಾನ ಮಾಡಿ ಆರಾಮವಾಗಿ ಮತ್ತೊಂದು ಗಂಟೆಗೆ ಕಾಟೇಜ್ನಿಂದ ಹೊರಗೆ ಬಂದರು ಇಬ್ಬರು. ಕಾಟೇಜ್ನಿಂದ ಹೊರಗೆ ಬಂದ ಕೂಡಲೇ ತಾರಕ್ ಸಾಹಿತ್ಯ ಬ್ರೇಕ್ಫಾಸ್ಟ್ ಫಿನಿಶ್ ಮಾಡಿಕೊಂಡು ಅಲ್ಲಿಂದ ಅಂಡಮಾನ್ ಸ್ಪೆಷಲ್ ವಾಟರ್ ಆ್ಯಕ್ಟಿವಿಟೀಸ್ಗೋಸ್ಕರ ಸಾಹಿಯನ್ನು ಸಮುದ್ರದ ಒಳಗೆ ಕರೆದುಕೊಂಡು ಹೋದನು. ಮೊದಲಿಗೆ ಇಬ್ಬರು ಸೇರಿ ಪ್ಯಾರಾಸೈಲಿಂಗ್ ಟ್ರೈ ಮಾಡಿದರು. ಎಲ್ಲ ಇನ್ಸ್ಟ್ರಕ್ಷನ್ಗಳ ಮಧ್ಯೆ ಸಮುದ್ರದ ಮೇಲೆ ಪ್ಯಾರಾಚೂಟ್ ಸಹಾಯದಿಂದ ಗಾಳಿಯಲ್ಲಿ ಹಾರುತ್ತಾ ಮೇಲಿಂದ ಸಮುದ್ರವನ್ನು ನೋಡುತ್ತಿದ್ದರೆ ಸಾಹಿಯಲ್ಲಿನ ಆನಂದ ಆಕಾಶವನ್ನು ಮುಟ್ಟಿತು. ಸಾಹಿತ್ಯ ಆನಂದವನ್ನು ನೋಡುತ್ತಾ ಇದ್ದನು ತಾರಕ್. ಅರ್ಧ ಗಂಟೆಯ ಪ್ಯಾರಾಸೈಲಿಂಗ್ ನಂತರ ಸೀಕಾಟ್ ಡ್ರೈವಿಂಗ್, ಸಮುದ್ರ ಗರ್ಭದ ವಾಕಿಂಗ್ ಎಲ್ಲವನ್ನ ಎಂಜಾಯ್ ಮಾಡಿ ಹೊರಗೆ ಬರುವಷ್ಟರಲ್ಲಿ ಮಧ್ಯಾಹ್ನ ದಾಟಿ ಹೋಯಿತು. ಸಾಹಿತ್ಯ ಅಂತೂ ಅಷ್ಟು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಮಾಡಿದ ಸಂತೋಷದಲ್ಲಿ ತಾರಕ್ ಮೇಲೆ ಏರಿ ಕುಳಿತು, ವಾವ್ ತಾರಕ್, ಇಟ್ಸ್ ಆಸಮ್, ಎಷ್ಟು ಚೆನ್ನಾಗಿತ್ತು. ಆ ಸಮುದ್ರದ ಮಧ್ಯದಲ್ಲಿ ಮೀನುಗಳ ಮಧ್ಯದಲ್ಲಿ ನಡೆಯುತ್ತಾ ಇದ್ದರೆ ಅಸಲು ಆ ಎಕ್ಸ್ಪೀರಿಯನ್ಸ್ ಎಷ್ಟು ಸೂಪರ್ ಇತ್ತೆಂದರೆ ಮಾತುಗಳಲ್ಲಿ ಹೇಳಲಾರೆ ಎಂದು ತುಂಬ ಹೊಗಳಿದಳು ತಾರಕ್ನನ್ನು. ತಾರಕ್ ಸಾಹಿ ಸಂತೋಷಕ್ಕೆ ನಗುತ್ತಾ, ಮಾತುಗಳಲ್ಲಿ ಹೇಳಲು ಆಗದಿದ್ದರೆ ಹೀಗೆ ಮುತ್ತುಗಳಲ್ಲಿ ಹೇಳು ಡಾರ್ಲಿಂಗ್, ನಾನು ಬೇಡ ಅಂದೆನೇನು ಎಂದು ಆಕೆಯ ತುಟಿಗಳನ್ನು ಹಿಡಿದುಕೊಂಡನು. ಹಾಗೆ ಎಷ್ಟೋ ಅಂದವಾದ ಅನುಭೂತಿಗಳನ್ನು ಅವರ ಜೀವನದ ಅಕೌಂಟ್ನಲ್ಲಿ ಹಾಕಿಕೊಂಡು ಸಂತೋಷವಾಗಿ ಹಿಂದಿರುಗಿದರು ಸಾಹಿತ್ಯ ಮತ್ತು ತಾರಕ್. ಈ ಕಥೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮೆಂಬರ್ಶಿಪ್ ತಗೊಂಡಿರೋರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.